ಬರ್ರಿ ಇವತ್ತು ಹೋಟೆಲ್ ಸ್ಟೈಲ್ದು ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾ ಇಲ್ಲಿ ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊಂಬರ್ತೀನಿ. ನಾ ಇಲ್ಲಿ ಜೀರಿಗೆ ತೊಗೊಂಡೀನಿ ರೀ, ಖಾರ ತೊಗೊಂಡೀನಿ, ಅರಿಶಿನ ತೊಗೊಂಡೀನಿ ರೀ, ಮತ್ತು ಸಾಂಬಾರು ಪುಡಿ ತೊಗೊಂಡೀನಿ, ಹೆಸರು ಬೇಳೆ ನೋಡಿರಿ ಇಲ್ಲಿ ತೊಳೆದಿಟ್ಕೊಂಡೀನಿ, ಮತ್ತು ಇಲ್ಲಿ ತೊಗರಿ ಬೇಳೆನ ಇಲ್ಲಿ ತೊಳೆದಿಟ್ಕೊಂಡೀನಿ. ಎರಡು ಈಕ್ವಲ್ ಇದು ತೊಗೊಂಡಿದ್ದೀನಿ. ಟೊಮ್ಯಾಟೊ ತೊಗೊಂಡೀನಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು, ಹುಣಸೆ ಹಣ್ಣು ಮತ್ತು ಉಪ್ಪು ತೊಗೊಂಡೀನಿ ರೀ, ಎಣ್ಣೆ ತೊಗೊಂಡೀನಿ ರೀ ಒಗ್ಗರಣೆಗೆ. ಈಗ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬರ್ರಿ. ಮೊದ್ಲಿಗೆ ನಾ ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದ್ರೆ ತೊಗರಿಬೇಳೆ ಉದ್ದಿನಬೇಳೆ ಏನು ತೊಳೆದು ಇಟ್ಕೊಂಡಿದ್ನಲ್ಲ ರೀ, ಅವೆರಡು ಕೂಡಿ ಈಗ ಕುಕ್ಕರ್ಗಿಟ್ಟು ಒಂದು 4 ಸಿಂಗ್ ಅಂತೇಳಿ ವಿಸಿಲ್ ಹೊಡ್ಸ್ಕೊಂಡು ಬರೋಣಂತ. ಈಗ ನಾ ಇಲ್ಲಿ ತೊಗರಿಬೇಳೆ ಜೋಡಿ ಹೆಸರು ಬೇಳೆ ಯಾಕೆ ಹಾಕಕತ್ತೀನಪ್ಪ ಅಂತಂದರೆ, ಹೆಸರು ಬೇಳೆ ಹಾಕಿದ್ರೇ ಇಡ್ಲಿ ಸಾಂಬಾರಿಗೆ ಒಳ್ಳೆ ರುಚಿ ಕೊಡುತ್ತೆ ಮತ್ತು ಆ ಸೂಪಿ ಟೆಕ್ಸ್ಚರ್ ಕೊಡ್ತೈತೆ ರೀ. ಹೆಸರು ಬೇಳೆ ಇಲ್ಲ ಅಂದರೆ ನೀವೇನು ಮಾಡಬೇಕು, ಚೆನ್ನಾಗಿ ಬೇಳೆ ಬರ್ತಾವಲ್ಲ ರೀ, ಮಸೂರ್ ದಾಲ್ ಅದನ್ನ ಸತ ನೀವು ಹಾಕ್ಕೋಬೋದು. ಬಟ್ ತೊಗರಿಬೇಳೆ ಒಂದೇ ಹಾಕ್ಕೋಬೇಡ್ರಿ, ಅದ್ರ ಜೋಡಿ ಮಸೂರ್ ದಾಲಾರ ಹಾಕೋರಿ, ಇಲ್ಲಾಂದರೆ ಇದು ಹೆಸರು ಬೇಳೆಯಾರ ಹಾಕೋರಿ, ಅಂದರೆ ಸಾಂಬಾರು ಭಾಳ ರುಚಿ ಕೊಡ್ತೈತಿ, ಭಾಳ ಚಲೋ ಆಗ್ತೈತೆ ರೀ. ಈಗೇನು ಮಾಡೋದು ನೋಡ್ಕೊಡಿ, ಹಿಂಗೆ ನೀರು ಇಟ್ಕೊಂಡು ಇದನ್ನೀಗ ಕುಕ್ಕರ್ಗೆ ಹಾಕ್ಕೊಂಬರೋಣ. ಮೆಜರ್ಮೆಂಟ್ ನೋಡಿ, ಹಿಂಗೆ ನಾವು ಬೇಳೆ ಹಾಕೋಣ ಇಷ್ಟು ನೀರು ಬರ್ಬೇಕು ರೀ. ಅಷ್ಟು ನೀರು ಬಂತು ಅಂದ್ರೆ ಕೈ ಅಳತಿಯಿಂದ ಮೆಜರ್ಮೆಂಟ್ ನನಗೆ ಹಿಂಗೆ ರೀ, ನಾನು ಗ್ಲಾಸಲ್ಲೆಲ್ಲ ಮೆಜರ್ಮೆಂಟ್ ಮಾಡಿ ಹಾಕೋಂಗಿಲ್ಲ. ಇದು ಬೆಸ್ಟ್, ಇದು ಚಲೋ ಕರೆಕ್ಟ್ ಆಗ್ತೈತೆ ರೀ ನನಗೆ. ಹಿಂಗೆ ಮೆಜರ್ಮೆಂಟ್ ಮಾಡಿ ಇನ್ನೊಮ್ಮೆ ತೋರಿಸ್ತೀನಿ ನೋಡ್ರಿ. ಬೇಕಂದ್ರೆ ಅನ್ನ ಆದರೂ ಆಯಿತು, ಬೇಳೆ ಆದರೂ ಆಯಿತು, ಹಿಂಗೆ ಹಾಕಿ ನಮ್ಮ ನಡುವಿನ ಅಟ್ಟಿಲಿ ಇಷ್ಟು ಕರೆಕ್ಟಾಗಿ ಬಂತಂದ್ರೆ 1 ಇಂಚ್ ನೀರು ಮೇಲೆ ಬಂದು ಅಂದ್ರೆ ಕರೆಕ್ಟ್ ಇರ್ತೈತೆ ರೀ ಮೆಜರ್ಮೆಂಟು. ಈಗ ಇದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಅದು ಕುಕ್ಕರ್ಗೆ ಇಟ್ಟೀನಿ. ಈಗ ಇಲ್ಲಿ ಒಗ್ಗರಣೆ ತೊಗೊಳೋರಿ. ಒಗ್ಗರಣೆಗೆ ನಾ ಇಲ್ಲಿ ಏನು ಮಾಡೀನಿ ಅಂದರೆ ಎಣ್ಣೆ ಒಂದು 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ ರೀ, ಮತ್ತು ಸಾಸಿವೆ ಹಾಕ್ಕೊಂಡೆ, ಮತ್ತು ಈಗ ಜೀರಿಗೆ ಹಾಕ್ಕೊಳಕತ್ತೀನಿ ರೀ. ಸ್ವಲ್ಪ ಚಟಪಟ ಅನ್ನಲಿ ಅಂದ ಕೂಡಲೇ ಇಲ್ಲಿ ಏನು ಮಾಡೋಣಪ್ಪ ಅಂದ್ರೆ ನಾವು ಹಿಂಗೆ ಹಾಕ್ಕೊಳ್ಳೋಣ ರೀ. ಹಿಂಗೆ ನೋಡ್ಕೊಂಡು ಹಾಕೋರಿ, ನಿಮ್ಗೆ ಇಟ್ಬೇಕಷ್ಟು. ಸಾಂಬಾರಿಗೆ ಹಿಂಗಿದ್ರೆ ಕಂಪು ಭಾಳ ರೀ. ಈಗ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊಳಕತ್ತೀನಿ. ಎಲ್ಲ ಕುಡಿ ಚಟಪಟ ಅನ್ನಲಿ ಅಂದ ಕೂಡಲೇ ನಾ ಏನು ಮಾಡೀನಿ, ಇಲ್ಲಿ ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ನಾರ್ಮಲ್ ಉಳ್ಳಾಗಡ್ಡಿನೇ ನೀವು ಮೀಡಿಯಮ್ ಸೈಜ್ ಒಂದು ಐತ್ಲ ಸ್ವಲ್ಪ ದೊಡ್ಡ ಕಟ್ ಮಾಡಿ ಇಟ್ಕೊಂಡ್ರಿ. ಆ್ಯಕ್ಚುಲಿ ಹೋಟೆಲ್ ಸಾಂಬಾರ್ಗೆ ನಾವು ಸಾಂಬಾರು ಉಳ್ಳಾಗಡ್ಡಿ ಬರ್ತಾವೆ ರೀ, ಸಣ್ಣ ಸಾಂಬಾರು ಈರುಳ್ಳಿ ಅಂತಾರೆ ನೋಡಿ, ಅದನ್ನ ಹಾಕಿದ್ರೆ ಭಾಳ ರುಚಿ, ಬಟ್ ನಂಗೆ ಸಿಗೋದಿಲ್ಲ ರೀ ಅವು ಇಲ್ಲಿ. ಈಗೇನು ಮಾಡೀನಪ್ಪ, ಬೆಳ್ಳುಳ್ಳಿ ಏನೈತಲ್ಲ ಜಜ್ಜಿ ಇಟ್ಕೊಂಡೀನಿ ರೀ. ಈಗ 8 to 10 ಸೆಳೆದಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಏನೈತಿ ಸಣ್ಣಗೆ ನೀಟಾಗಿ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಏನೈತಿ ಒಂದು ದೊಡ್ಡ ಟೊಮ್ಯಾಟೊ ತೊಗೊಂಡೇನಿ ರೀ. ಟೊಮ್ಯಾಟೊನು ನಾನು ಇಲ್ಲಿ ಸಣ್ಣಗೆ ಹೆಚ್ಚಿಕ್ಕೊಂಡು ಇಟ್ಕೊಂಡಿದ್ದೆ ರೀ. ಈಗ ಅದನ್ನೂ ಹಾಕ್ಕೊಂಡು ಏನು ಮಾಡೋನು ಫ್ರೈ ಮಾಡ್ಕೊಂಡು ಈಗ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಳಕತ್ತೀನಿ. ಈಗೇನು ಮಾಡೋನು ರುಚಿಗೆ ಒಂದು ಸ್ವಲ್ಪ ಏನು ಮಾಡೋನು ಉಪ್ಪು ಹಾಕ್ಕೊಳ್ಳಿ. ಯಾಕಂದ್ರೆ ನಾನು ಟೊಮ್ಯಾಟೊ ಹಾಕಿನಿಲ್ಲ, ಟೊಮ್ಯಾಟೊ ಆದ್ಕೂಡಲೇ ನಾನು ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಕೊಂಡ್ರೆ ಲಘುನ ಟೊಮ್ಯಾಟೊ ಬೇಗ ಬೇಯ್ತೈತೆ ರೀ. ಹಾಗಾಗಿ ಇಲ್ಲಿ ಟೊಮ್ಯಾಟೊ ಹಾಕ್ಕೊಂಡು ಈಗ ಹುಣಸೆಹಣ್ಣು ಕ್ಯೂಚಿ ಹಾಕ್ಕೊಳಕತ್ತೀನಿ ರೀ ರಸ. ಟೊಮ್ಯಾಟೊ ನಿಮಗೆ ಹುಳಿ ಭಾಳ ಇತ್ತಂದ್ರೆ ಹುಣ್ಸೆಹಣ್ಣು ಕಡಿಮೆ ಹಾಕೋರಿ, ನೋಡ್ಕೊರಿ ಹುಳಿ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ. ಇಲ್ಲ ನಾನು ಏನು ನಿಮಗೆ ಹೋಟೆಲ್ ಸಾಂಬಾರು ಪೌಡ್ರ್ ತೋರಿಸಿದ್ನಲ್ಲ ಅದೇ ಸಾಂಬಾರು ಪುಡಿನೇ, ನಂದು ಲಿಂಕ್ ಐತ್ರಿ, ನಾನು ಇದ್ರೊಳಗೆ ಹೋಗಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಡಿಸ್ಕ್ರಿಪ್ಷನ್ ಒಳಗೆ. ಸಾಂಬಾರ್ದಿದ್ದು ಅದು ಸಾಂಬಾರು ಪುಡಿ ತೊಗೊಂಡಿನಿ. 5 ಚಮಚದಟ್ಟು ನಾ ಏನೈತಿ ಸಾಂಬಾರು ಪುಡಿ ಹಾಕ್ಕೊಳಕತ್ತೀನಿ ರೀ. 5 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ಈಗ ಏನು ಮಾಡಬೇಕು, ಇದೆಲ್ಲ ಹುಳಿ ಉಪ್ಪು ಖಾರ ಎಲ್ಲ ಏನೈತಿ ಚೆಂದಾಗಿ ಕುದಿಬೇಕು ರೀ. ಒಂದು 5 ನಿಮಿಷ ಬಿಟ್ಟರೆ ನಿಮ್ಮ ಕೆಲಸ ನೀವು ಮಾಡ್ಕೊರಿ, ಅದ್ರ ಪಾಡಿಗೆ ಅದು ಕುದಿಯೋಲ್ದಕ್ಕೆ. ಈಗ ನೋಡಿರಿ ಎಷ್ಟು ಚಂದ ಕುದಿಯಾಕತ್ತೈತಿ, ಕಾಣಕತ್ತೈತಿ ನಿಮ್ಗೆ. ಈ ಪರಿ ಕುದ್ರೆ ಸಾಕ್ರಿ. ಈಗ ಏನು ಮಾಡೋದು, ಬೇಳೆ ನೋಡ್ಬರೋಣ ಬರ್ರಿ. ಬೇಳೆ ನೋಡಿರಿ ಎಷ್ಟು ಚಂದ ಹಣ್ಣಾಗೈತಿ. ಈಗೇನು ಮಾಡೋನು ಒಂದು ಮಜ್ಜಿಗೆ ಕಟ್ಟಿದ್ರಲ್ಲಿ ಇಲ್ಲ ಸ್ಮ್ಯಾಶರ್ಲೆ ನಿಮ್ದು ಯಾವ್ದು ನಿಮ್ಮ ಕಡೆ ಯಾವುದೈತೆ ಅದು ತೊಗೋರಿ, ಕಟ ಕಡೀರಿ ಮತ್ತು ತೆಳ್ಳಗೆ ಮಾಡ್ಕೋರಿ. ಈಗೇನು ಮತ್ತು ಬೆಲ್ಲ ಹಾಕ್ಕೊಳಕತ್ತೀನಿ ನಾ ಇಲ್ಲಿ. ನಮ್ಮ ಇಡ್ಲಿಗೆ ಸಾಂಬಾರು ಸ್ವಲ್ಪ ಸ್ವೀಟ್ ಇದ್ರೂ ಚಂದ ರೀ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಕಡೆ ಹುಳಿ ಸ್ವಲ್ಪ ಕಡಿಮೆನೇ ರೀ, ಬೆಲ್ಲ ಬೇಕಾ ಎಲ್ಲ ಸಾಂಬಾರ್ಗೂ. ಸೊ ಹಾಗಾಗಿ ನಾ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡೀನಿ ರೀ. ಬೆಲ್ಲ ಹಾಕ್ಕೊಂಡು ಈಗ ನೋಡಿ ಈ ತಿಕ್ನೆಸ್ ಬರ್ಬೇಕು ರೀ, ಭಾಳ ತಿಕ್ಕಾಗಬಾರ್ದು. ಕೆಲವೊಬ್ರು ಏನು ಮಾಡ್ತಾರೆ ಇಡ್ಲಿ ಸಾಂಬಾರು ಅಂತಂದ್ರೆ ಬಟಾಟಿ, ಉಳ್ಳಾಗಡ್ಡಿ, ಕ್ಯಾರೆಟು ಎಲ್ಲ ಹಾಕ್ತಾರೆ, ಚಲೋ ಆಗೋದಿಲ್ಲ ರೀ, ಅದು ಇಡ್ಲಿಗೆ ಹೊಂದೋದೇ ಇಲ್ಲ ರೀ ಸಾಂಬಾರು. ಇದು ಬೆಸ್ಟ್ ರೀ, ಇದು ಇಷ್ಟು ಮಾಡ್ಕೊಂಡ್ರೆ ಸಾಕು ರೀ. ನಿಮ್ಗೆ ಹಂಗೂ ತರಕಾರಿ ಬೇಕು ಅನ್ನೋದಿತ್ತಂದ್ರೆ ನೀವೇನು ಮಾಡಬೇಕಪ್ಪ ಅಂದ್ರೆ ನುಗ್ಗಿಕಾಯಿ ಹಾಕೋರಿ. ಆ ಸ್ಮೆಲ್ಲು ಮತ್ತು ಆ ಫ್ಲೇವರ್ ಏನೈತಲ್ಲ ಸಾಂಬಾರೊಳಗೆ ಮಸ್ತ್ ಕೊಡ್ತೈತೆ ರೀ ನಿಮ್ಗೆ ಇಡ್ಲಿ ಜೋಡಿ. ಈಗೇನೈತಿ ಬ್ಯಾಳೆ ಕಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸುರ್ಕೊಂಡೀನಿ ರೀ. ಸುರ್ಕೊಂಡು ಏನು ಮಾಡೋದು, ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು ಇಲ್ಲಿ ನೋಡ್ಬೋದು. ಸುಡು ನೀರು ಹಾಕಿರಿ, ಬಿಸಿ ನೀರು ಹಾಕಿರಿ, ತಣ್ಣೀರು ಹಾಕಕ್ಕೆ ಹೋಗ್ಬೇಡ್ರಿ. ಹಾಕ್ಕೊಂಡು ಅದೇ ಬ್ಯಾಳೆ ಬೊಗಣ್ಯಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾ ಹೇಗಿದ್ದೀನಿ ಇಲ್ಲಿ ನೀರು ಹಾಕ್ಕೊಳಕತ್ತೀನಿ ರೀ. 1 ಗ್ಲಾಸ್ ಅಷ್ಟು ತೊಗೊಂಡು ನೋಡ್ರಿ ನಾ ಇಲ್ಲಿ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇನು ಮಾಡೋದು, ಈಗ ಇದಕ್ಕೆ ನೀಟಾಗಿ ಚೆಂದಾಗಿ ಬ್ಯಾಳೆ ಬೊಗಣ್ಯಾಗ ಹಿಂಗೆ ಚೆಂದಾಗಿ ನೀರು ಹಾಕ್ಕೊಂಡು ಇದನ್ನೇನು ಮಾಡೋದು ಅಂದರೆ ಚೆಂದಾಗಿ ಈಗ ಒಂದು 5 to 8 ನಿಮಿಷ ಏನು ಮಾಡೋದಪ್ಪ ಅಂತಂದ್ರೆ ಇದನ್ನು ಕುದಿಯಾಕೆ ಹಿಡಿಯೋಣ ರೀ.
ಇದು ಕುದಿತಾ ಇದ್ರೇ ಸ್ಮೆಲ್ ಗೊತ್ತಾಗ್ತೈತೆ ರೀ. ಉದ್ದಿನ ಬೇಳೆ ಅದೆಲ್ಲ ಹಾಕಿವಲ್ಲ ಸಾಂಬಾರ್ಗೆ, ಸ್ಮೆಲ್ಲು ಗಮ್ ಅಂತೈತೆ ರೀ. ಈಗ ಇದಕ್ಕೆ ಏನು ಮಾಡೋಣ ಅಂತಂದ್ರೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಒಂದು 5 ನಿಮಿಷದಿಂದ 8 ನಿಮಿಷ ನಿಮ್ಗೆ ಹೇಳ್ದಂಗೆ ನೋಡಿ ಕುದಿಯೋಕೆ ಸ್ಟಾರ್ಟ್ ಆಗೈತಿ. ಈ ಪರಿ ಹಿಂಗೆ ಚೆಂದಂಗೆ ಕುದಿಬೇಕು ರೀ. ಎಷ್ಟು ಕುದೀತಿತ್ತೋ ಅಷ್ಟು ರುಚಿ ಕೊಡ್ತೈತೆ ರೀ ಇದು ಸಾಂಬಾರು. ಸೊ ಹಾಗಾಗಿ ಅಷ್ಟು ನೋಡಿ, ಅಷ್ಟು ಥಿಕ್ನೆಸ್ಸು ಇಲ್ಲ, ಅಷ್ಟು ಇದು ಕೂಡ ಇಲ್ಲ. ತೀರಾ ಬಟಾಟಿ ಗಿಟಾಟಿ ಎಲ್ಲ ಹಾಕೊಂಡ್ರೆ ನನಗೇನು ಚಲೋ ಅನ್ಸಂಗಿಲ್ಲ ರೀ. ಇಡ್ಲಿಗೆ ಬರೀ ತರಕಾರಿನೇ ಅನ್ನಿಸ್ತತಿ. ಅದಕ್ಕೆ ಈ ಥರ ಮಾಡ್ಕೊಂಡು ನೋಡಿರಿ, ಭಾಳ ಚಲೋ ಅನ್ನಿಸ್ತತಿ. ಭಾಳ ಚಲೋನೇ ಇಡ್ಲಿಗೆ ಹೊಂದ್ಕೋತೈತಿ. ಹಿಂಗಿತ್ತಂದ್ರೆ ಆ ಹೆಸರು ಬೇಳೆ ಏನು ಹಾಕಿವಲ್ಲ ರೀ ಸಾಂಬಾರು ಪೌಡರ್ಗೆ, ಅದೇನು ಮಾಡ್ತೈತಿ ಇದು ಟೆಕ್ಸ್ಚರ್ ಕೊಡ್ತೈತಿ. ಕೊಡ್ತಂದ್ರೆ ಅದೇನೈತಿ ಇಡ್ಲಿಗೆ ಹಾಕ್ಕೊಂಡಿದ್ದ ಕೂಡಲೇ ನಿಮ್ಗೆ ಎಷ್ಟು ನೀಟಾಗಿ ಸಾಂಬಾರು ಹೊಂದ್ಕೋತೈತೆ ರೀ ಇಡ್ಲಿಗೆ. ಸೊ ಹಾಗಾಗಿ ಹೆಸರು ಬೇಳೆ ಹಾಕ್ತೀವಿ. ಹೆಸರು ಬೇಳೆ ಇಲ್ಲಪ್ಪ ನಾವು ಹೆಸರು ಬೇಳೆ ಬ್ಯಾಡ ನಮ್ಗೆ ಅನ್ನಂದ್ರೆ ನೀವು ಚೆನ್ನಾಗಿ ಬೇಳೆ ಹಾಕ್ಕೋಬೋದು, ಅಂದರೆ ಮಸೂರು ದಾಲ್ ಹಾಕ್ಕೋಬೋದು ರೀ. ಅದು ಸಾಂಬಾರು ಮಸ್ತ್ ಟೇಸ್ಟ್ ಕೊಡ್ತೈತಿ, ಅದು ಚಲೋ ಆಗ್ತೈತಿ. ಈಗ ಇದನ್ನ ಇಡ್ಲಿ ಜೋಡಿ ನಾವೀಗ ತಿನ್ನೋಣ ಅಂತ ಬರ್ರಿ. ನೋಡಿರಿ ಕುದ್ದೈತಿ, ಇದು ರೆಡಿ ಆಗೈತೆ ರೀ. ನಾ ಈಗ ಇಡ್ಲಿ ಸರ್ವ್ ಮಾಡ್ಕೊಳಕತ್ತೀನಿ. ಇಡ್ಲಿ ಜೋಡಿ ಬೆಸ್ಟ್ ಕಾಂಬಿನೇಷನ್. ವಡಾ ಜೋಡಿನೂ ಚಲೋ ಅನ್ನಿಸ್ತಾವೆ, ಬೋಂಡಾ ಜೋಡಿ ಚಲೋ ಅನಿಸ್ತೈತಿ ಸಾಂಬಾರು. ದೋಸೆಗೂ ಕಾಂಬಿನೇಷನ್, ರೈಸ್ಗಂತೂ ತುಪ್ಪ ಇದ್ರೆ ಮಸ್ತ್ ಕಾಂಬಿನೇಷನು. ಈಗ ಇಡ್ಲಿಗೆ ಇದು ಬಿಸಿ ಬಿಸಿ ಇಡ್ಲಿಗೆ ಹಾಕೊಳ್ಳೋಣಂತ್ರಿ. ಹಾಕ್ಕೊಂಡು ಹೆಂಗಾಗೈತೆ ನೋಡಿ ಬರೋಣಂತ. ನಾನು ನಿನ್ನೆ ಮಾಡೀನಿ ಇದು ಸಾಂಬಾರು ಪೌಡರು. ಇದೇ ಟೇಸ್ಟ್ ಮಾಡೋಣಂತ ಬರ್ರಿ. ನೋಡಿರಿ ಈಗ ತೋರಿಸ್ತೀನಿ ನಾನು. ನೋಡಿ ಈ ಥಿಕ್ನೆಸ್ ಬರ್ಬೇಕು ರೀ ಸಾಂಬಾರು. ಇಷ್ಟು ಬಂತಂದ್ರೆ ಸಾಕ್ರಿ. ನೋಡಿ ನಿಮ್ಗೆ ಗೊತ್ತಾಗ್ಬೋದು, ತೀರಾ ಗಟ್ಟಿನೂ ಆಗಿಲ್ಲ. ಇಷ್ಟು ಬಂತಂದ್ರೆ ಬಿಸಿ ಸುಡು 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 ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾರಿ ಅನ್ನಿಸ್ತೈತೆ ರೀ. ನೋಡಿರಲ್ಲ, ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ತಿಳ್ಕೊತೀನಿ. ಪಟ್ನ ಮೊಬೈಲ್ ತೊಗೋರಿ, ಪಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ನನಗೆ ಹಿಂಗೆ ಸಪೋರ್ಟ್ ಮಾಡ್ಕೊತಾ ಇದ್ರೆ ನನಗೂ ಎನ್ಕರೇಜ್ ಆಗ್ತೈತೆ ರೀ. ನೆಕ್ಸ್ಟ್ ಬೇರೆ ಬೇರೆ ವೀಡಿಯೋಸ್ ಮಾಡಲಿಕ್ಕೆ ನಿಮ್ಮ ಸಪೋರ್ಟ್ ನಂಗೆ ಬೇಕು. ನೋಡಿರಿ ಎಷ್ಟು ಚಂದ ಹೊಂದ್ಕೊಂಡೈತಿ. ಈಗ ಇದನ್ನು ಟೇಸ್ಟ್ ಮಾಡಿಬಿಡೋಣ ಅಂತ ತಡೀರಿ. ಮಸ್ತ್ ಆಗೈತೆ ರೀ ಇಡ್ಲಿ ಮಾತ್ರ ಸೂಪರ್. ಸಾಂಬಾರು ಅಂತೂ ಸಕ್ಕದಾಗ ಹೊಂದ್ಕೊಂಡಿದೆ. ಬಿಸಿ ಬಿಸಿ ಸುಡು 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 ಇತ್ತಂದರೆ ಈ ಚಳಿಗೆ ಭಾಳ ಚಂದ ಅನ್ನಿಸ್ತೈತೆ ರೀ. ಇದು ವಡೆಗೂ ಭಾಳ ಚಲೋ ಅನಿಸುತ್ತೆ. ನೋಡಿರಿ ಈಗ ರೆಡಿ ಆಗೈತೆ ಇದು. ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಒನ್ಸ್ ಅಗೇನ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೋತಾ ಬಂದಿರಿ, ಹಿಂಗೆ ಸಪೋರ್ಟ್ ಮಾಡ್ಕೋತಾನೆ ಇರ್ರಿ. ಥ್ಯಾಂಕ್ ಯು ಸೋ ಮಚ್.